ಆಯಿತು ನೋಡಿ ಅವ್ರಿಗೆ ಅವತ್ತೇ ನಾವು ಹೇಳಿದ್ದೀವಿ, ನಾವು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿದ ಮೇಲೆ ತಡ ಮಾಡದೆ ಇವತ್ತಿನ ದಿವಸ ನಾವು ಪರಿಹಾರವನ್ನು ಘೋಷಣೆ ಮಾಡಿದ್ವಿ. 8,500 NDRF ನಾಮ್ಸ್ಗಿಂತ 8,500 ಅಂದ್ರೆ ಒಂದು ಹೆಕ್ಟೇರ್ಗೆ ಸುಮಾರು 17,000 ರೂಪಾಯಿ ನಾವು ಘೋಷಣೆ ಮಾಡಿದ್ವಿ. ಈ BJP ಅವ್ರಿಗೆ ಹೇಳಿ ಇವತ್ತು 14ನೇ ಫೈನಾನ್ಸ್ ಕಮಿಷನ್, 15ನೇ ಫೈನಾನ್ಸ್ ಕಮಿಷನ್ ಸುಮಾರು 60,000 ರಿಂದ 70,000 ನಮ್ಮ ರಾಜ್ಯಕ್ಕೆ ಕೋಟಿ ಬರುವಂಥದ್ದು ಅನ್ಯಾಯ ಆಯಿತು. ಅಷ್ಟೇ ಅಲ್ಲ, ಇವತ್ತಿನ ದಿವಸ ನೀವು ಇದನ್ನು ತಗೊಳ್ಳಿ, ನಮ್ಮ ಅಪರ ಭದ್ರಾ ಯೋಜನೆ 5,800 ಹಿಂದಿನ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ದು, ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ದು. ₹1 ಬಂದಿದೆ ಅಂತ ಹೋಗಿ ಬದಲ ಆ ಕೆಲಸ ಮಾಡಿಸಿ ಅಂತ ಹೇಳಿ. NDRF ನಾರ್ಮ್ಸ್ ಏನಾಗಿದೆ, ಭಾಳ ಕಡಿಮೆ ಇದೆ, ಅದನ್ನು ರಿವೈಸ್ ಮಾಡೋಕ್ಕೆ ಹೇಳಿ. ಒಂದು ಹೆಕ್ಟೇರ್ಗೆ 8,500 ಇದೆಯಲ್ಲ ಒಣ ಬೇಸಾಯಕ್ಕೆ, ಅದು 20,000 ಮಾಡಿಸಿ. ಆ ಕಡೆ ಹೋಗಲಿ, ಅವರು ಡೆಲ್ಲಿಗೆ ಹೋಗಲಿ. ಅವ್ರು ಡೆಲ್ಲಿಗೆ ಹೋಗುವಂಥ ತಾಕತ್ತೂ ಇಲ್ಲ, ಆ ಧೈರ್ಯನೂ ಇಲ್ಲ, ಹೆದರ್ಕೋತಾರೆ. ಡೆಲ್ಲಿಗೆ ಹೋದ್ರೆ ಏನಾಗಿತ್ತಪ್ಪ, ನಮ್ಗೆ ಏನು ಬೈದು ಕಳಿಸ್ತಾರ ಅಂಥೇಳಿ ಇಲ್ಲೇ ಸುಮ್ಮನೆ ಸುತ್ತಾಡೋದು. ಯಾವ ಟೀಮ್ ಬರತ್ತದ BJPಗ? ಅವರಲ್ಲಿ ಒಂದು 7-8 ಟೀಮ್ ಅದಾವೆ, ಹೆಚ್ಚೇ ಅದಾವೆ. ಆರ್ ಅಶೋಕದ್ದು ಒಂದು, ವಿಜಯೇಂದ್ರದೊಂದು, ನಮ್ಮವರೊಬ್ಬರು ಹೊರಗೆ ಹೋದರು. ಮತ್ತು ಯಾರ್ಯಾರ್ದವ್ರ ಟೀಮ್? ಭಾಳ ಟೀಮ್ ಅದಾವೆ. ಜೋಶಿ ಅವ್ರದ್ದೊಂದು, ಸೋಮಣ್ಣವ್ರದ್ದೊಂದು, ಬಾಬಾ ಜನರ ಒಂದು ಟೀಮ್ ಅದಾವೆ, 20 ಟೀಮು. ಬಾಗಿಲು ಒಂದಿಲ್ಲ, 100 ಬಾಗಿಲು ಅದಾವೆ. ಯಾವ ಬಾಗಿಲು ಜನ ಬರಾಗ್ತಾರೆ ಗೊತ್ತಿಲ್ಲ. ನಾವು ಪರಿಹಾರ ಕೊಟ್ಟಾಗಿದೆ, ಈಗೇನು ಬರ್ತಾರೆ, ಪ್ರವಾಹ ಎಲ್ಲ ತಗ್ಗೋಗಿದೆ. ನಾವು ಪರಿಹಾರದ ಇದನ್ನು ವೀಕ್ಷಣೆ ಮಾಡಿ ಜಿಲ್ಲೆಯಲ್ಲಿಯೂ ಕೂಡ ಸಂಬಂಧಿಸಿದ ಉಸ್ತುವಾರಿ ಸಚಿವರು, ಶಾಸಕರುಗಳು ಕೂಡ ಎಲ್ಲವನ್ನು ಇದು ಮಾಡಿ ಈಗ ನಾವು ಪರಿಹಾರ ಕೊಡೋವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆಸ್ಕೊಂಡಿದ್ದಾರೆ. ನೋಡಿ, ನಮ್ಮ ಪಕ್ಷದಲ್ಲಿ ಒಂದೇ ಹೇಳ್ತೀನಿ, ಪದೇ ನೀವು ಕೇಳುವಂಥದ್ದೆಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ. ಯಾರು 2.5 ವರ್ಷ ಇದನ್ನು ಹೇಳ್ತಾರ, ಅದು ಸಂಬಂಧ ಇಲ್ಲ. ಇವ್ರು ಹೇಳುವಂಥ ಅಧಿಕಾರ ನನಗೂ ಇಲ್ಲ, ಯಾರಿಗೂ ಕೂಡ ಇಲ್ಲ. ಅವತ್ತೊಂದು ದಿವಸ KPCC ಅಧ್ಯಕ್ಷರು ಹೇಳಿದ್ರಲ್ಲ, ಪ್ರತಿಯೊಂದು ನಿರ್ಧಾರ ನಮ್ಮ ಪಕ್ಷದಲ್ಲಿ ಏನಾಗಬೇಕು ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತಾರೆ. ಹೈಕಮಾಂಡ್ ಅಂತಿಮ.